ನೋ ಹಾಗೆಲ್ಲ ಏನಿಲ್ಲ ಮ್ಯಾಮ್. ನಿಯತಿಗೆ ಇನ್ನೊಂದು ಹೆಸರೇ ಈ ಮೋನಿಕಾ. ಮತ್ತೆ ಯಾಕಾಗಲ್ಲ ಅಂದೆ? ಆಗಲ್ಲ ಅಂದ್ರೆ ಈಗ ಆಗಲ್ಲ ಅಂದೆ ಮ್ಯಾಮ್. ಅದೇ ಯಾಕೆ ಅಂತ ಕೇಳ್ತಿರೋದು. ಎಲ್ರು ಇವತ್ತು ಅಖಿಲಾಂಡೇಶ್ವರಿ ಅವರು ಧರ್ಮಾಧಿಕಾರಿಯಾಗಿ ಕಂಟಿನ್ಯೂ ಆಗ್ತಾ ಇದಾರಲ್ಲ, ಆ ಫಂಕ್ಷನ್ಗೆ ಹೋಗಿದ್ದಾರೆ. ಓ ಮೈ ಗಾಡ್. ಹಲೋ ಹಲೋ, ಏನಣ್ಣ ಇದು? ಅರಸನಕೋಟೆ ಒಗ್ಗಟ್ಟು ಮುರಿಯೋ ಬಿಸಿಯಲ್ಲಿ ಈ ಧರ್ಮಾಧಿಕಾರಿ ವಿಷಯನೇ ನಾವು ಮರ್ತು ಹೋದ್ವಲ್ಲ. ನಡಿ ಹೊರಡೋಣ. ನಾನ್ ಬರಲ್ಲ. ಅಖಿಲಾಂಡೇಶ್ವರಿನ ಚಟ್ಟಕ್ಕೆ ಹತ್ತಿಸ್ಬೇಕು ಅಂತಿದ್ರೆ ಅವಳು ಪಟ್ಟ ಇರೋದನ್ನ ನೋಡಕ್ಕಾಗತ್ತಾ? ಅಯ್ಯೋ, ಅವಳು ಪಟ್ಟ ಇರೋದು ನೋಡೋದಕ್ಕೆಲ್ಲ ಹೋಗ್ತಿರೋದು. 24 ವರ್ಷದಿಂದ ಕಂಟಿನ್ಯೂಸ್ ಆಗಿ ಅವಳೇ ಧರ್ಮಾಧಿಕಾರಿ ಆಗ್ತಿದ್ದಾಳೆ. ಈ ಸಲನಾದ್ರೂ ಹೇಗಾದ್ರೂ ಅದನ್ನ ತಪ್ಪಿಸ್ಬೇಕು. ಅರು ಅದು ಹೇಗ್ ಸಾಧ್ಯ? ಅರು ನನಗೂ ಗೊತ್ತಿಲ್ಲ ಅಣ್ಣ, ಆದ್ರೆ ಏನಾದ್ರೂ ಮಾಡ್ಲೇಬೇಕು. ಏನ್ ಕಳ್ಸೇಗೌಡ್ರೆ, ದೇವಸ್ಥಾನದ ಖಜಾನೆಯಲ್ಲಿ ದುಡ್ಡು ಕಮ್ಮಿ ಆಗಿದ್ಯಾ? ಖಜಾನೆಯಲ್ಲಿ ದುಡ್ಡಿದೆ ಮೇಡಮ್. ಮತ್ತೆ ಅಕ್ಕ ಭಾವನ್ಗೆ ಸೇರಿ ಒಂದೇ ಹಾರ ಹಾಕ್ತಿದ್ದೀರಾ? ಬೇರೆ ಬೇರೆ ತರ್ಬೇಕು ತಾನೇ? ಅಯ್ಯೋ ಹಾಗೇನಿಲ್ಲ ಮೇಡಮ್, ಇಬ್ಬರಿಗೂ ಸೇರಿಸಿ ಒಂದೇ ಹಾರ ಹಾಕಿದ ಉದ್ದೇಶ ಏನು ಅಂದ್ರೆ ಇರೋ ಒಂದು ಜೀವನದಲ್ಲಿ ಇಬ್ರು ಖುಷಿ ಖುಷಿಯಾಗಿರ್ಲಿ ಅಂತ. ಓ ಹಾಗಾ, ಒಳ್ಳೆ ಉದ್ದೇಶ, ಒಳ್ಳೆ ಉದ್ದೇಶ. ಬನ್ನಿ ಮೇಡಮ್. ನನ್ನ ಅವಳ ಆಟದಲ್ಲಿ ನಂದೇನು ತಪ್ಪಿಲ್ಲ ಅಂತ ಅವಳೇ ಹೇಳ್ಕೊಂಡಿದ್ದಾಳೆ. ಮೋನಿಕಾ ನಿನ್ನ ಹತ್ರ ಎಲ್ಲಾ ವಿಷಯ ಹೇಳ್ಕೊಂಡಿದ್ದಾಳೆ ಅಂತ ಹೇಗ್ ನಂಬೋದು? ಹೇಳಿದ್ನಲ್ಲ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ. ಓ, ಅರುಂಧತಿ ಹತ್ರ ನಾನು ಮೋನಿಕಾ ಎಲ್ಲ ಬಾಯಿ ಬಿಟ್ಟಿದ್ದಾಳೆ ಅಂದಾಗ ಫೇಕ್ ವಿಡಿಯೋ ಬಗ್ಗೆನೇ ಅಂದ್ಕೊಂಡಿರ್ತಾಳೆ. ಅದಕ್ಕೆ ಹೆದರ್ಕೊಂಡು ಮಾಮ್ ಕಾಲಿಗೆ ಬಿದ್ದಿದ್ದು. ಹಾಗಾದ್ರೆ ಇನ್ನು ಮುಂದೆ ಅವಳಿಗೆ ಹೆದರೋ ಅಗತ್ಯ ಇಲ್ಲ. ನೀವ್ ಹೇಳ್ದ ಹಾಗೆ ನನ್ ಗಂಡ ಮೋನಿಕಾ ಮಧ್ಯೆ ಏನೂ ನಡೆದಿಲ್ಲ ತಾನೆ? ಖಂಡಿತ ಇಲ್ಲ, ನೀನ್ ತಲೆ ಕೆಡಿಸ್ಕೋಬೇಡ. ಇವ್ರು ಹೇಳಿದ್ಮೇಲೆ ನನಗೂ ಕಾನ್ಫಿಡೆನ್ಸ್ ಬರ್ತಿದ್ದ ಅಲ್ಲಿ ಏನೂ ನಡೆದಿಲ್ಲ ಅಂತ. ಜನನಿ, ನನ್ನ ನಂಬು ಜನನಿ, ಪ್ಲೀಸ್. ಇಷ್ಟು ದಿನ ಮೋನಿಕಾ ಜೊತೆ ಸೇರಿ ನಿನಗೆ ಅನ್ಯಾಯ ಮಾಡ್ತಿದ್ದೀನಿ ಅನ್ಕೊಂಡು ನಿನ್ನ ಹತ್ರ ಗ್ಯಾಪ್ ಮೇಂಟೈನ್ ಮಾಡ್ತಾ ಇದ್ದೆ. ನಿನ್ ಜೊತೆ ಸಂಸಾರ ಮಾಡೋ ಯೋಗ್ಯತೆ ನನಗಿಲ್ಲ ಅನ್ಕೊಂಡು ಆ ಗಿಲ್ಟಲ್ಲಿ ಒದ್ದಾಡ್ತಾ ಇದ್ದೆ. ಆ ವಿಡಿಯೋ ನಿಜ ಅನ್ಕೊಂಡು ನನ್ನ ಬೇರೆಯಲ್ಲೂ ಬದಲಾವಣೆ ಆಗಿತ್ತು. ಆದ್ರೂ ಅಂತ ಸಂದರ್ಭದಲ್ಲಿ ಬ್ರೋ ಅದಕ್ಕೆ ಜೊತೆ ನೀನು ನಿಂತೆ. ಥ್ಯಾಂಕ್ ಯು ಸೋ ಮಚ್ ಜನನಿ, ಥ್ಯಾಂಕ್ ಯು. ಈಗ ನಾನು ನಿರಪರಾಧಿ. ಹಳಿದ್ನೆಲ್ಲ ಮರೆತು ನಿನ್ ಜೊತೆ ಮತ್ತೆ ಖುಷಿಯಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ಜನನಿ, ಪ್ಲೀಸ್ ವಿಲ್ ಯು ಅಕ್ಸೆಪ್ಟ್ ಮೀ? ಜನನಿ, ನಾನೇನು ತಪ್ಪು ಮಾಡಿಲ್ಲ ಅಂತ ನಂಬ್ತಾ ತಾನೆ? ನಂಬ್ತೀನಿ ಪ್ರೀತು. ಐ ಲವ್ ಯು. ಐ ಲವ್ ಯು ಟು.
ಅದಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಅರಸನಕೋಟೆ ಕುಟುಂಬದವರು ಮಾತ್ರ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿ ಮುಂದುವರಿತಾ ಇದ್ದಾರೆ. ಹಾಗಂತ ಪ್ರತಿ ವರ್ಷನೂ ನಾವೇ ಧರ್ಮಾಧಿಕಾರಿಗಳಾಗ್ಬೇಕು ಅಂತ ಅರಸನಕೋಟೆಯವರೇನ್ ಬೇಡಿಕೆ ಇಟ್ಟಿಲ್ಲ. ಆದ್ರೆ ಪ್ರತಿ ವರ್ಷ ಅವಿರೋಧವಾಗಿ ಅವ್ರ ಕುಟುಂಬದವರು ಆಯ್ಕೆ ಆಗ್ತಾ ಇದ್ದಾರೆ. ಈಗ ನಮ್ಮ ಅಖಿಲಾಂಡೇಶ್ವರರೇ ತಗಳಿ, ಸತತವಾಗಿ 25 ವರ್ಷ ಒಂದು ಪಟ್ಟದಲ್ಲಿ ಕೂತ್ಕೊಳ್ಳೋದು ಸಾಮಾನ್ಯನಾ? ಪೂರ್ವಿಕರಿಗಿದ್ದ ದೂರದೃಷ್ಟಿ, ಪ್ರಾಮಾಣಿಕತೆ, ಕರುಣೆ, ಪ್ರೀತಿ, ಹಾಗೆ ತಮ್ಮ ಕುಟುಂಬದ ರೀತಿ ದೇವಸ್ಥಾನವನ್ನ ಒಗ್ಗಟ್ಟಿನಿಂದ ನಡೆಸ್ಕೊಂಡು ಹೋಗ್ತಾ ಇರೋ ಅಖಿಲಾಂಡೇಶ್ವರಿ ಅವರೇ ಇದಕ್ಕೆಲ್ಲ ಕಾರಣ. ಹಾಗೆ ಇವರು ಈ ದೇವಸ್ಥಾನದ ಧರ್ಮಾಧಿಕಾರಿ ಆದ ನಂತರ ನಮ್ಮ ದೇವಸ್ಥಾನಕ್ಕೆ ಇತಿಹಾಸ ಪುಟಗಳಲ್ಲಿ ಮನ್ನಣೆ ದೊರೆತಿದೆ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಅರಸನಕೋಟೆ ಬಗ್ಗೆ, ಅಖಿಲಾಂಡೇಶ್ವರಿಯವ್ರ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಯಾಕೆಂದ್ರೆ ಅದೊಂದು ಇತಿಹಾಸ. ಬಂಧುಗಳೇ, ಪ್ರತಿ ವರ್ಷದಂತೆ ಈ ಸಾರಿನೂ ಸಹ ಅಖಿಲಾಂಡೇಶ್ವರಿ ಅವರಿಗೆ ಧರ್ಮಾಧಿಕಾರಿಗಳ ಪಟ್ಟ ನೀಡ್ತಾ ಇರೋದಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಹೋಗುವ ಸಮಯ. ದಯಮಾಡಿ ಅಖಿಲಾಂಡೇಶ್ವರಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಕೂತ್ಕೊಳ್ಳಿ. ಆಹಾ, ಅಕಸ್ಮಾತ್ ಈ ಜಾಗದಲ್ಲಿ ನಾನ್ ಕೂತಿದ್ರೆ? ಅದೆಲ್ಲ ಕನ್ಸಿನ ಮಾತು. ಪ್ರೀತು ಜನನಿ ಇನ್ನೂ ಯಾಕೆ ಬಂದಿಲ್ಲ? ಯಜಮಾನ್ರೆ, ನಿಮ್ಮ ತಮ್ಮನ್ನ ಜನನಿನ ನಾವು ಅಲ್ಲೇ ಬಿಟ್ಟು ಬಂದ್ಬಿಟ್ವಲ್ಲ, ಆ ಬೇಜಾರ್ಗೆ ಅವ್ರೇನಾದ್ರೂ ಮನೇಲೆ ಉಳ್ಕೊಂಡ್ಬಿಟ್ರಾ? ಇಲ್ಲ ಪಾರು, ಅಮ್ಮ ಧರ್ಮಾಧಿಕಾರಿ ಪಟ್ಟನ ಸ್ವೀಕರಿಸೋದನ್ನ ನೋಡೋದಕ್ಕೆ ನಮ್ಗೆ ಎಷ್ಟು ಖುಷಿ ಇದೆಯೋ ಅವರಿಬ್ಬರಿಗೂ ಅಷ್ಟೇ ಖುಷಿ ಇದೆ. ಅದು ಅಲ್ಲದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಮಿಸ್ ಆಗಬಾರ್ದು ಅನ್ನೋ ವಿಷಯ ಅವ್ರಿಗೂ ಗೊತ್ತಿದೆ. ಮತ್ತೆ ಯಾಕೆ ಇನ್ನೂ ಅವ್ರು ಬಂದಿಲ್ಲ? ಮೋಸ್ಟ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೋದು. ಬರ್ತಾರೆ ಬಿಡು. ಜನನಿ, ಎಲ್ಲಿದ್ದೀರಮ್ಮ? ಯಾಕಿನ್ನೂ ಬಂದಿಲ್ಲ? ಓ ಹೌದಾ, ಸರಿ, ಬೇಗ ಬನ್ನಿ. ಬೈಕ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಬರ್ತಾ ಇದ್ದಾರೆ. ನೋಡಿ, ನಿಮಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇಲ್ಲಿರೋರು ಯಾರಾದರೂ ಒಬ್ಬರು ಬಾಯಿನಲ್ಲಿ ಅಖಿಲಾಂಡೇಶ್ವರರು ಮುಂದುವರಿಯೋದು ಬೇಡ ಅಂತ ಹೇಳ್ತೀನಿ, ನೋಡೋಣ. ಬೇಡ ಅಂತ ನಾನ್ ವಿರೋಧ ಮಾಡ್ತಿದ್ದೀನಲ್ಲ. ನಮ್ಮಲ್ಲಿರೋ ದ್ವೇಷಕ್ಕೆ ನೀನು ಈ ರೀತಿ ಮಾತಾಡ್ತಾ ಇದೀಯ. ನಿನ್ನ ಬಿಟ್ಟು ಇಲ್ಲಿರೋರಲ್ಲಿ ಯಾರಾದ್ರೂ ಒಬ್ರು ಹೇಳಿ ನೋಡೋಣ. ಸಂಸ್ಕಾರ ಅಂದ್ರೇನೆ ಏನು ಅಂತ ಗೊತ್ತಿಲ್ಲಿರೋರ ಹತ್ರ ಅಧಿಕಾರದ ಮಾತು ಕೇಳೋ ಕರ್ಮ ಇಲ್ಲಿ ಯಾರಿಗೂ ಇಲ್ಲ.
ರಘು ಕಿರ್ಚ್ಬೇಡ. ದ್ವೇಷ ಅನ್ನೋ ಕೆಟ್ಟ ಬುದ್ಧಿ ನೀನ್ ಬೆಳೆಸ್ಕೊಂಡಿದ್ದಲ್ದೆ ನಿನ್ ಮಕ್ಕಳಿಗೂ ಕಲಿಸ್ತೆ. ಅದ್ರ ಪರಿಣಾಮ ಒಬ್ಳು ಸತ್ಲು, ಇನ್ನೊಬ್ಳು ಜೈಲ್ ಸೇರ್ಕೊಂಡ್ಲು. ಮಕ್ಕಳನ್ನ ಸರಿಯಾಗಿ ಬೆಳ್ಸಕ್ ಆಗದೆ ಇರೋಳು ಇನ್ ಸಮಾಜ ಏನ್ ನಡ್ಸ್ಕೊಂಡು ಹೋಗ್ತೀಯ? ಅಮ್ಮ ಯಾವತ್ತಿದ್ರೂ ನಮ್ಮನ್ನ ಒಳ್ಳೆಯವರಾಗೆ ನೋಡ್ತಾರೆ. ಈ ಪಟ್ಟಾಭಿಷೇಕ ಮುಗಿತಿದ್ದ ಹಾಗೆ ಪ್ರೀತು ಏನ್ ಬೇಕಾದ್ರೂ ಮಾಡಬಹುದು. ಇಲ್ಲ, ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನೋಡಿ, ನಿಮಗೆ ಕೊಟ್ಟಿರೋ ಟೈಮು ಮುಗಿತಾ ಬಂತು. ಇನ್ನು ಉಳಿದಿರೋದು 1 ನಿಮಿಷ ಮಾತ್ರ. ನೋಡಿ, ಇನ್ನು ಬರೀ 10 ಸೆಕೆಂಡ್ ಮಾತ್ರ ಇದೆ. 9, 8, 7, 6, 5, 4, 3, 2. ನಾನಿದ್ದೀನಿ. ನನಗೆ ಆಸ್ತಿಲಿ ಪಾಲ್ ಬೇಕು. ಆದಿತ್ಯ, ಊರ್ ಜನರ ಮುಂದೆ ಏನ್ ಮಾತಾಡ್ತಾ ಇದ್ದೆ? ಅಮ್ಮನ ಮುಂದೆ ನಿಂತ್ಕೊಂಡು ಏನ್ ಕೇಳ್ತಿದ್ದೆ? ಪರಿಜ್ಞಾನ ಇದೆಯಾ ನಿಂಗೆ? ಖಂಡಿತ ಇದೆ. ಯಾಕಪ್ಪ, ನನಗೆ ಬರ್ಬೇಕಾದ ಆಸ್ತಿ ಕೇಳಬಾರ್ದಾ? ಅದು ತಪ್ಪ? ಹಾಗಲ್ಲಪ್ಪ, ಎಲ್ಲರ ಮುಂದೆ ಇದು ಪರ್ಸನಲ್ ವಿಷಯ. ಮನೆಗೆ ಹೋಗಿ ಮಾತಾಡೋಣ, ಆಯ್ತಾ? ಸಾರಿ ಅಪ್ಪ, ಇದು ಮನೆಯಲ್ಲಿ ಇತ್ಯರ್ಥ ಆಗೋ ವಿಷಯ ಅಲ್ಲ ಅಂತ ಗೊತ್ತಿದ್ದೆ ಇಲ್ಲಿವರೆಗೂ ಕಾದು ಇವತ್ತು ಎಲ್ಲರ ಮುಂದೆ ಕೇಳ್ತಾ ಇರೋದು. ನನಗೆ ಆಸ್ತಿಲಿ ಪಾಲ್ ಬೇಕೇ ಬೇಕು ಅಷ್ಟೇ. ಎಲ್ಲ ಸರಿ ಮಾಡ್ಬೋದು ಅನ್ಕೊಂಡ ಟೈಮಲ್ಲಿ ಎಂಥ ಕೆಲಸ ಮಾಡ್ಬಿಟ್ಟೆ ಬ್ರೋ ನೀನು. ವಾವ್, ವಾಟ್ ಅ ಸೀನ್. ಹಾ, ಮಿಸ್ಟರ್ ರಘುರಾಮ್, ಆಗ್ಲೇ ನೀವೇನಂದ್ರೆ ಮಕ್ಕಳನ್ನ ಸರಿಯಾಗಿ ಬೆಳೆಸ್ಲಿಲ್ಲ, ಸಂಸ್ಕಾರ ಕೊಟ್ಟಿಲ್ಲ, ಅದಕ್ಕೆ ಹಾಳಾಗೋಗಿದ್ದಾರೆ ಅಂತ ಹೇಳಿದ್ರಿ. ಈಗ ನಿಮ್ಮ ಮಗ ನಡ್ಕೋತಾ ಇರೋ ರೀತಿಗೆ ಏನ್ ಹೇಳ್ತೀರಾ? ಹೆತ್ತ ಮಗನೇ ತಾಯಿಗೆ ಮರ್ಯಾದೆ ಕೊಟ್ಟಿಲ್ಲ, ಊರ್ ಜನರ ಮುಂದೆ ಮನೆಯಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ದ. ಅದು ಅಲ್ಲದೆ ಆಸ್ತಿಯಲ್ಲಿ ಭಾಗ ಬೇಕು ಅಂತ ಬೇರೆ ಕೇಳ್ತಿದ್ದಾನೆ. ಇದಕ್ಕೆ ಗಂಡ ಹೆಂಡತಿ ಏನ್ ಹೇಳ್ತೀರಾ? ಈಗ ಮಗನಿಗೆ ಆಸ್ತಿಯಲ್ಲಿ ಭಾಗ ಕೊಡ್ತೀರೋ ಇಲ್ವೋ? ಏನ್ ಹೇಳ್ತೀರಾ ಗಂಡ ಹೆಂಡತಿ? ಅದು ನಮ್ಮ ಪರ್ಸನಲ್ ವಿಷಯ, ಅದ್ರಲ್ಲಿ ನೀನ್ ಮೂಗ್ ತೋರ್ಸೋದ್ ಬೇಕಾಗಿಲ್ಲ. ಆಯ್ತು, ಮೂಗ್ ತೋರ್ಸಲ್ಲ. ಆದ್ರೆ ಅಖಿಲ ಧರ್ಮಾಧಿಕಾರಿ ಸ್ಥಾನದಲ್ಲಿರೋದನ್ನ ನಿಮ್ ಮಗನೇ ವಿರೋಧಿಸ್ತಾ ಇದ್ದಾನಲ್ಲ, ಅದಕ್ಕೇನ್ ಹೇಳ್ತೀರಾ? ನಿಮ್ಮನ್ನ ಈ ಸ್ಥಿತಿಲಿ ನೋಡೋಕ್ಕಾಗ್ತಾ ಇಲ್ಲ, ಆದರೆ ನಿರ್ಧಾರನೂ ಬದಲಿಸೋ ಹಾಗಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಮಾ. ಮಾತು
ಮಾತು ಬೆಳ್ಸಕ್ಕೆ ನನಗಿಷ್ಟ ಇಲ್ಲ. ದೇವಸ್ಥಾನದಲ್ಲಿ ನಾನು ಆಡಿದ ಮಾತಿಗೆ ನಾನು ಈಗಲೂ ಸ್ಟಿಕ್ ಆನ್ ಆಗಿದ್ದೀನಿ. ನನಗೆ ಆಸ್ತಿ ಭಾಗ ಬೇಕು ಅಷ್ಟೇ. ಅದೇ ನೀನು ನಾನು ಹೆತ್ತ ಮಗ, ನೀನೇನು ನಿನ್ನ ಮನಸ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಅವನಂತ ಮನಸ್ಸು ನೋಡಿ ನೀನು ಅಮ್ಮನ ಮನಸ್ಸಿಗೆ ವಿಷ ಹಾಕೋ ಅಂತವನಲ್ಲ. ಯಾರಾದ್ರೂ ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ತೀಯ ಹೊರತು ನೀನ್ ತಪ್ಪು ಮಾಡೋನಲ್ಲ. 1 ರೂಪಾಯಿಗೂ ಆಸೆ ಪಡದೆ ಇರೋ ನೀನು ಇವತ್ತು ಆಸ್ತಿಲಿ ಭಾಗ ಕೇಳ್ತಿದೀಯ ಅಂತಂದ್ರೆ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ಆಸ್ತಿಲಿ ಭಾಗ ಕೇಳ್ತಿರೋದು ನೀನೇನಾ? ಹೌದು, ನಾನೇ. ಅಂದ್ರೆ ನಿಮ್ ಮಗ ಆದಿತ್ಯ ಅರಸನ ಕೋಟೆನೆ ಆಸ್ತಿಲಿ ಭಾಗ ಕೇಳ್ತಾ ಇರೋದು. ನಮಗೆ ಕಾಣದೇ ಇರೋ, ನಿನ್ನನ್ನ ಕಾಡ್ತಾ ಇರೋ ಯಾವುದೋ ಒಂದು ಒತ್ತಡ. ಏನದು ಅದೇ? ಏನ್ ಹೇಳು ಅದೇ? ಏನದು? ಅಯ್ಯೋ ದೇವ್ರೆ, ಅಮ್ಮ ಈ ರೀತಿ ಗೋಗರಿಯೋದನ್ನ ನೋಡ್ತಾ ಇದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಿಜ ಒಪ್ಕೊಳ್ಳ ಅಂತ ಅನಿಸ್ತಾ ಇದೆ. ಉದ್ದೇಶ ಪೂರ್ವಕವಾಗಿ ಮಾಡಿದ ತಪ್ಪಿಗೆ ಶಿಕ್ಷೆ ಇರುತ್ತೆ. ಅಸಹಾಯಕತೆಯಿಂದ ಮಾಡಿರೋ ತಪ್ಪಿಗೆ ಕ್ಷಮೆ ಇರುತ್ತೆ. ಕಾರಣ ಏನೇ ಇದ್ರು ನನ್ನ ಹತ್ರ ಹೇಳ್ಕೊಳಪ್ಪ. ನಿನ್ನ ಹೆತ್ತಮ್ಮನ ಹತ್ರ ಹೇಳ್ಕೊಳಪ್ಪ. ಅದೇ ನೀನ್ ಕೇಳಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದೇ ಸಾಧಾರಣವಾಗಿ ನನ್ನ ಮನಸ್ಸಿನ ಮಾತು, ನನ್ನ ಹೃದಯದ ಮಾತನ್ನ ನಿನ್ ಮುಂದೆ ತೋಡ್ಕೊಂಡಾಗ್ಲೆಲ್ಲ ನಿನ್ ಕಣ್ಣು ಒದ್ದೆ ಆಗ್ತಿತ್ತು. ಇವತ್ತು ನಾನು ಇಷ್ಟೊಂದು ಗೋಗರಿತಾ ಇದ್ರು ನಿನ್ ಕಣ್ಣಲ್ಲಿ ಒಂದು ಹನಿನೂ ಬಂದಿಲ್ಲ ಅಂದ್ರೆ ಮನಸ್ಸನ್ನ ಅಷ್ಟೊಂದು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದೀಯಾ? ಅದೇ ಇಷ್ಟಕ್ಕೂ ನಿಮ್ಮಮ್ಮ ಏನಪ್ಪ ತಪ್ಪು ಮಾಡಿದಾಳೆ? ನನ್ ಮೇಲೆ ಯಾಕೆ ಇಷ್ಟೊಂದು ಕೋಪ ನಿನ್ಗೆ? ಅದೇ ಯಾಕೆ ಹೀಗೆ ಮೌನವಾಗಿ ನಿಂತಿದೀಯ? ನಿನ್ನಿಂದ ನನಗೆ ಉತ್ತರ ಬೇಕು. ಆಸ್ತಿಲಿ ಭಾಗ ಕೇಳೋದಕ್ಕೆ ನಿಜವಾದ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು. ದಯವಿಟ್ಟು ಕ್ಷಮಿಸಿ. ಅದಕ್ಕೆ ಕಾರಣ ನೀವೇ. ಹಾಗಾದ್ರೆ ಬೇರೆ ಯಾರಿಗೋ ಶೂಟ್ ಮಾಡಕ್ ಹೋಗಿದ್ದ ಅಂತ ಹೇಳಿದ್ರಲ್ಲ, ಯಾರವರು? ನನಗೆ ಗೊತ್ತಿಲ್ಲ. ಅವನೇ ಶೂಟ್ ಮಾಡಿದ್ದು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅವನೇ ಬಂದು ನಡೆದಿದ್ದನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡ. ಎಲ್ಲಾನು ಹೇಳ್ಕೊಂಡವನು ಯಾರಿಗ್ ಗುರಿ ಇಟ್ಟಿದ್ದು ಅಂತ ಮಾತ್ರ ಹೇಳಿಲ್ವಾ? ಯಾರಿಗೂ ಅನುಮಾನ ಬರ್ದೇ ಇರ್ಲಿ ಅಂತ ಪ್ರೀತು ಬದಲು ನೀವ್ ಅರೆಸ್ಟ್ ಆದ್ರಿ. ಎಲ್ರ ಮುಂದೆ ಅನುಕಂಪ ಕಿಟ್ಟಿಸ್ಕೊಬೇಕು ಅಂತ ನಿಮ್ ಬಗ್ಗೆ ನೀವೇ ಪ್ರೀತು ಹತ್ರ ಕಂಪ್ಲೇಂಟ್ ಕೊಡಿಸ್ಕೊಂಡ್ರಿ.
ಅಲ್ವಾ? ಅಣ್ಣಂಗ್ ಶೂಟ್ ಮಾಡ್ದವನು ಎಲ್ರ ಮುಂದೆ ತನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅನ್ನೋ ತರ ಡವ್ ಮಾಡ್ದ. ಏನೂ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ದ. ಅವನಿಂದ ಇಷ್ಟೆಲ್ಲ ಮಾಡ್ಸಿದ್ರಲ್ಲ, ನಿಮ್ನ ಅಂತ ಅನ್ಯಾಯ ಏನ್ ಮಾಡಿದ್ದೆ? ಏನು ಇಷ್ಟೆಲ್ಲ ನಡೀತಾ ಅಲ್ಲಿ? ಇಷ್ಟೆಲ್ಲ ನಡೀತು ಮೋನಿಕಾ. ಓ, ಅದಕ್ಕೆ ಅನ್ಸುತ್ತೆ ಅಖಿಲಾಂಡೇಶ್ವರಿ ಅವರು ಮನೆಗ್ ಬಂದಾಗ ತುಂಬಾ ಅಪ್ಸೆಟ್ ಆಗಿ ಬಂದ್ರು. ಅದಲ್ಲದೆ ಅವ್ರ ಫ್ಯಾಮಿಲಿ ಮ್ಯಾಟ್ರು ನನಗೆ ಗೊತ್ತಾಗ್ಬಾರ್ದು ಅಂತ ನನ್ನ ಮನೆಯಿಂದ ಆಚೆ ಬೇರೆ ಕಳ್ಸಿದ್ರು. ಆದ್ರೂ ನಾನೇನ್ ಬಿಡ್ಲಿಲ್ಲ, ಕಿಟಕಿಯಿಂದ ಎಲ್ಲ ವಾಚ್ ಮಾಡ್ತಾ ಇದ್ದೆ. ಹಾಗಾದ್ರೆ ಏನ್ ನಡೀತಾ ಇದೆ ಅಲ್ಲಿ? ಆದಿತ್ಯ ಮತ್ತೆ ಪಾರು ಮನೆಗ್ ಬಂದಿದ್ ಕೂಡ್ಲೆ ಆದಿತ್ಯ ಅವ್ರೊಬ್ರನ್ನೇ ಏನೋ ಮಾತಾಡ್ಬೇಕು ಅಂತ ಮೇಲ್ ಕರ್ಕೊಂಡೋದ್ರು. ಆದ್ರೆ ಏನ್ ಮಾತಾಡ್ತಿದಾರೋ ಗೊತ್ತಿಲ್ಲ. ಉಳ್ದವ್ರೆಲ್ಲ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ಎಲ್ರೂ ಹಾಲಲ್ಲೇ ಇದ್ದಾರೆ. ಅವ್ರೆಲ್ಲಾರ ಕಣ್ ತಪ್ಸಿ ಮೇಲೋಗಕ್ ನಂಗಾಗಲ್ಲ ಮ್ಯಾಮ್. ಸರಿ, ಮತ್ತೆ ಏನಾದ್ರೂ ಡೆವಲಪ್ಮೆಂಟ್ಸ್ ಇದ್ರೆ ಇಮಿಡಿಯೇಟ್ ಆಗಿ ತಿಳಿಸು. ಯಾ ಶ್ಯೂರ್ ಮ್ಯಾಮ್. ಅರು, ಅಮ್ಮ ಮಗನ್ ಮಧ್ಯೆ ಏನ್ ನಡೀತಾ ಇರ್ಬೋದು? ಮಾತಿನ ಯುದ್ಧ ನಡೀತಾ ಇರುತ್ತೆ. ಇಲ್ಲ, ಅವಳು ದೇವಸ್ಥಾನದಿಂದ ಹೊರಟಿದ್ ಫೋರ್ಸ್ ನೋಡಿದ್ರೆ ಮನೆಗೆ ಹೋಗಿ ಆದಿ ಕತ್ತಿನ ಪಟ್ಟು ಹಿಡಿದು ಆಚೆ ದಬ್ಬೇಕಾಗಿತ್ತು. ಅದು ಬಿಟ್ಟು ಅವರಿಬ್ರು ಏನ್ ಮಾತಾಡ್ತಿದ್ದಾರೆ? ಈ ಮನೇಲಿ ನಾನ್ ಮಾತ್ರ ದಡ್ಡ. ಅಮ್ಮ ತಮ್ಮ ಇಬ್ರು ಸೇರ್ಕೊಂಡು ನನ್ನನ್ನ ಸಾಯಿಸೋ ಪ್ರಯತ್ನ ಮಾಡಿ ಎಷ್ಟೊತ್ತು ನೀನು ಮಾತಾಡಿದ್ದನ್ನೆಲ್ಲ ಕೇಳಿನೂ ಸಹಿಸ್ಕೊಂಡಿದ್ದೀನಿ. ಇನ್ನು ಒಂದೇ ಒಂದು ಮಾತಾಡಿದ್ರು ಪರಿಣಾಮ ನೆಟ್ಟಿಗಿರಲ್ಲ. ಆದಿ, ನನಗ್ ಬೇಕಾಗಿದ್ದು ಇದೆ ಅಮ್ಮ. ಈ ನಿಮ್ ಕೋಪನೇ ನಾನು ಇಲ್ಲಿಂದ ಹೋಗೋಕೆ ದಾರಿ ಮಾಡ್ಕೊಡುತ್ತೆ. ಭಾರತಿ, ಏನಾಯ್ತಮ್ಮ? ಇಬ್ರು ಮಧ್ಯೆ ಏನ್ ಮಾತುಕತೆ ನಡೀತು? ಅದಕ್ಕೆ ಬ್ರೋಯಕ್ ಮೊಹಮ್ಮದ್ ಹತ್ರ ಆಸ್ತಿ ಕೇಳಿದ್ದು. ಬ್ರೋ ಮೊಹಮ್ಮದ್ ಹತ್ರ ಕಾಂಪ್ರಾದ್ದ. ಅವನು ನನಗ್ ಶೂಟ್ ಮಾಡ್ದ. ನಾನ್ ಸಾಯ್ಲಿ ಅಂತ ನೀವೇ ಶೂಟ್ ಮಾಡ್ಸಿದ್ರಿ. ಮಾತಾಡಮ್ಮ ಪಾರ್ವತಿ, ನೀನ್ ಈ ತರ ಸೈಲೆಂಟ್ ಆಗಿದ್ರೆ ನಾವೆಲ್ಲ ಏನಂತ ತಿಳ್ಕೋಬೇಕು? ನಿನ್ ಗಂಡ ಮಾಡಿರೋ ಕೆಲ್ಸದಿಂದ ಮರ್ಯಾದೆ ಮಾತ್ರ ಅಲ್ಲ, ನಮ್ಮೆಲ್ರ ಮನಸ್ಥಿತಿನೂ ಹಾಳಾಗಿದೆ. ಯಾರು ಏನ್ ಹೇಳಿ ಅವನ್ ತಲೆ ತುಂಬಿದಾರೋ. ಇಷ್ಟು ದಿನ ತಾಯಿಗೆ ತಕ್ಕ ಮಗ ಆಗಿದ್ದ, ಈಗ ಹೆಂಡತಿಗೆ ತಕ್ಕ ಗಂಡ ಆಗಿದ್ದಾನೆ. ಪಾರ್ವತಿ, ಪಾರ್ವತಿ, ನಿನ್ ಗಂಡನಿಗೆ ಆಸ್ತಿಲಿ ಪಾಲು ಬೇಕಂತೆ. ಆದ್ರೆ ಅದಕ್ಕೆ ಅವನು ಕೊಡ್ತಿರೋ ಕಾರಣಗಳು ಮಾತ್ರ ಅಪ್ರಸ್ತುತ, ಅಸಂಬದ್ಧ. ನಾನು ಈಗ್ಲೇ ಬೇಕಾದ್ರೂ ನಿರ್ಧಾರ ತಗೊಂಡು ಹೇಳ್ಬಿಡ್ಬೋದು. ಆದ್ರೆ ಈ ವಿಷಯ ನಿನಗೂ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಅವನು ನಿನಗೆ ತಾಳಿ ಕಟ್ಟಿದ ಗಂಡ. ಈ ಮನೆಗೆ ನೀನು ಹಿರಿಯ ಸೊಸೆ. ಇದು ನಿನಗೂ ಸಂಬಂಧಪಟ್ಟಿದ್ರಿಂದ ಹೇಳ್ತಾ ಇದ್ದೀನಿ. ನಿನ್ನ ಗಂಡನಿಗೆ, ಆದಿತ್ಯನಿಗೆ ಸ್ವಲ್ಪ ಬುದ್ಧಿ ಹೇಳ.
ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ, ಎಲ್ರ ಮುಂದೆ ಆದಿತ್ಯನ್ ಮಾತಿಗೆ ನನ್ನ ಸಂಪೂರ್ಣ ಸಹಮತ ಇದೆ ಅಂತ ಹೇಳಿದ್ಲಲ್ಲ, ಅವಳನ್ನೇನು ಕೇಳಲೇ ಇಲ್ಲ ನೀವು. ಯಾಕೆ ಅಂದ್ರೆ ನಿಮ್ಮನ್ನೆಲ್ಲ ಅರ್ಧ ಕುಡ್ದು ಬಿಟ್ಟಿದ್ದಾಳೆ. ಅದಕ್ಕೆ ಇದಕ್ಕೊಂದು ಉದಾಹರಣೆ ಹೇಳ ಭಾವ. ಅಕ್ಕ ಅನಾಥಾಶ್ರಮಕ್ಕೆ ದಾನ ಮಾಡ್ಬೇಕು ಅಂತ ಕೊಟ್ಟಿರೋ ದುಡ್ಡನ್ನ ಈ ಪಾರ್ವತಿ ಹೋಗಿ ನಾನ್ ದಾನ ಮಾಡಿದೀನಿ ಅಂತ ರಸೀದಿಲ್ಲ ಅವಳ ಹೆಸರು ಬರ್ಕೊಂಡ್ಲಲ್ಲ, ಆವತ್ತೇ ನಿಮ್ಗೆಲ್ಲ ಗೊತ್ತಾಗ್ಬೇಕಾಗಿತ್ತು ಅವಳ ಬುದ್ಧಿ ಏನು ಅಂತ. ಮೊದ್ಲು ನಮ್ಮ ಆದಿತ್ಯ ಒಂದು ಹೊಸ ಬಟ್ಟೆ ತಗೊಳ್ಬೇಕಾದ್ರೂ ನಿಮ್ಮಿಬ್ಬರನ್ನ ಕೇಳಿ ತಗೋತಿದ್ದ. ಆದ್ರೆ ಈಗ ನನ್ನ ಹೆಂಡತಿ ಹೆಸರಲ್ಲಿ ಪ್ರಾಪರ್ಟಿ ತಗೋಬೇಕು ಅಂತ ಅಕೌಂಟೆಂಟ್ ಹತ್ರ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾನೆ. ಇದ್ರ ಹಿಂದೆ ಯಾರ ಕೈವಾಡ ಇದೆ ಹೇಳಿ? ಮೊದ್ಲು ನಮ್ಮ ಆದಿತ್ಯ ಹೇಗಿದ್ದ ಅಂದ್ರೆ ಮದ್ವೆಗ್ ಮುಂಚೆ, ಈಗ ಹೇಗಿದ್ದಾನೆ ನೀವೇ ಯೋಚನೆ ಮಾಡಿ ಭಾವ. ಏನ್ ಮಾತಿನ ಅರ್ಥ? ಪಾರ್ವತಿ ಅಂತನಾ? ಅದ ನಾನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಅವಳ ಬಂಡವಾಳ ಏನು ಅಂತ ಎಲ್ರೆದ್ರಿಗೂ ನೀವೇ ನೋಡಿದ್ರಲ್ಲ ಇವತ್ತು. ನಾನೀ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು ಭಾವ? ಒಂದು ಬಿಡಿಗಾಸಿಗಾದ್ರೂ ಆಸೆ ಪಟ್ಟಿದ್ದೀನ? ಅಕ್ಕ ನಾನು ಹಿಂಗೆ ಇರ್ಬೇಕು, ನನ್ಗಿದೇ ಬೇಕು ಅಂತ ಯಾವತ್ತಾದ್ರೂ ಹಠ ಮಾಡಿದಿನ? ಮೈ ತುಂಬಾ ಹಾಕೊಳ್ಳಕ್ಕೆ ಕೆಜಿ ಗಟ್ಲೆ ಬಂಗಾರ ಇಲ್ದೇ ಇದ್ರು 900 ಗ್ರಾಮ್ ಬಂಗಾರ ಹಾಕೊಂಡು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ ಭಾವ. ಮನೆ ಹೊಡಿಬೇಕು ಅಂತ ನನಗೇನಾದ್ರೂ ಅನ್ಸಿದ್ರೆ ಯಾವತ್ತೋ ಹೊಡೆದಿರ್ತಿದ್ದೆ. ಆ ಕೆಲಸದೊಳ್ ಪಾರ್ವತಿ ತರ ಕೆಟ್ಟ ಬುದ್ಧಿ ಇಲ್ಲ ನನ್ಗೆ. ಸಾಯೋವರೆಗೂ ನೀವೇ ನನ್ ದೇವ್ರು ಅಂತ ಅನ್ಕೊಂಡು ನಿಮ್ ಕಾಲ್ ಹತ್ರ ಆರಾಮಾಗಿ ಬಿದ್ದಿರ್ತೀನಿ. ನಿಮ್ಮನ್ನ ಮುಂದೆಯಿಂದ ದೇವ್ರು ಅಂತ ಕೈ ಮುಗಿದು ಹಿಂದೆಯಿಂದ ಬಂದು ಚೂರಿ ಹಾಕಲ್ಲ. ಬೇಕಾದ್ರೆ 3 ಹೊತ್ತು ಗಂಜಿ ಕುಡ್ಕೊಂಡು ಇದ್ಬಿಡ್ತೀನಿ. ಅವಳ ತರ ಎಂಜಲ್ಗೆಲ್ಲ ಆಸೆ ಪಡೋಳಲ್ಲ ಈ ದಾಮಿನಿ. ಒಳಗಡೆ ಕೆಟ್ಟವಳಾಗಿದ್ದು ಒಳ್ಳೆವಳು ಅನ್ನೋ ಮುಖವಾಡ ಹಾಕೊಂಡಿರೋದಕ್ಕೆ ನನಗ್ ಬರಲ್ಲ ಭಾವ. ನನ್ ಮನ್ಸಲ್ಲಿ ಏನ್ ಬರುತ್ತೋ ನಾನು ಅದನ್ನ ಬಾಯಲ್ಲಿ ಹೇಳ್ತೀನಿ. ನೇರ ದಿಟ್ಟ ನಿರಂತರ ಈ ದಾಮಿನಿ. ಅದೇನು ಅಂದ್ರಲ್ಲ ಭಾವ, ಸಾವಿನ ಮನೇಲಿ ಸಂಭ್ರಮ ಪಡೋಳು ನಾನು ಅಂತ. ಆ ಪಾರ್ವತಿ ಸಾವನ್ನೇ ಸಂಭ್ರಮ ಪಡೋಳು, ಅದನ್ನ ತಿಳ್ಕೊಳ್ಳಿ. ಅಕ್ಕ ಒಂದ್ ನಿಮಿಷ, ಈಗ ನೀವ್ ಹೇಳಿ ಅಕ್ಕ, ಆದಿತ್ಯ ಮತ್ತೆ ಪಾರ್ವತಿನ ಮನೇಲೇ ಇರ್ಲಿ ಅಂತ ಗೆರೆ ಹಾಕಿ ಇಟ್ಕೊಳ್ತಿರೋ ಅಥವಾ ಆಸ್ತಿನ ಭಾಗ ಮಾಡಿ ಅವ್ರು ಮಾಡಿ ತಪ್ಪಿಗೆ ಅನುಭವಿಸ್ಲಿ ಅಂತ ಹೊರಗಾಗ್ತಿರೋ? ನಾನಿದ್ದೀನಿ, ನನಗೆ ಆಸ್ತಿಲಿ ಪಾಲ್ಬೇಕು. ಮೋನಿಕಾ ಗಂಡ ಸಿಕ್ಕಿದ್ಮೇಲೆ ಎಲ್ಲ ಸಮಸ್ಯೆ ಮುಗೀತು. ಇಷ್ಟು ದಿನ ನೀನ್ ಸಿಕ್ಕಾಕೊಂಡಿದ್ದ ಚಕ್ರವ್ಯೂಹದಿಂದ ಹೊರಗೆ ಬಂದೆ ಅಂತ ಖುಷಿ ಪಡೋ ಅಷ್ಟರಲ್ಲಿ ಆದಿಭಾವ ಇಂಥ ದೊಡ್ಡ ಶಾಕ್ ಕೊಟ್ಬಿಟ್ರಲ್ಲ ಪ್ರೀತು. ಆಸ್ತಿಯಲ್ಲಿ ನಾನು ಪಾಲ್ ಕೇಳಬೇಕಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಬದಲು ಬ್ರೋ ಕೇಳ್ದ. ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಅಷ್ಟೇ. ಅಲ್ಲ, ಭಾವನ್ ಪರವಾಗಿ ಅತ್ತೆ ಮುಂದೆ ನಿಂತು ಪಾರ್ವತಿ ಅಕ್ಕನು ಆಸ್ತಿಲ್ ಪಾಲ್ಬೇಕು ಅಂತ ಕೇಳಿದ್ರಲ್ಲ, ನಿಜವಾಗ್ಲೂ ಅದು ಅವರೇನಾ? ಒಂದ್ ವೇಳೆ ನಡೆದಿದ್ದೆಲ್ಲ ಕೆಟ್ಟ ಕನ್ಸಾಗಿರ್ಬಾರ್ದ ಅಂತ ಅನ್ಸುತ್ತೆ. ಆದ್ರೆ ವಾಸ್ತವನ ಒಪ್ಕೊಳ್ಳೇಬೇಕಾದ ಅನಿವಾರ್ಯ. ಯಾರನ್ನ ನಮ್ ದಾರಿ ದೀಪ ಅಂತ ಅನ್ಕೊಂಡಿದ್ವೋ ಅವರೇ ಇವತ್ತು ಮನೆ ಬೆಳಕನ್ನೇ ಆರಿಸೋ ಅಂತ ಕೆಲಸ ಮಾಡಿದ್ದಾರೆ ಅಂದ್ರೆ, ಇಲ್ಲ ಪ್ರೀತು, ನನಗಂತೂ ಇದನ್ನ ನಂಬೋದಿಕ್ಕೆ ಆಗ್ತಿಲ್ಲ. ಅಪ್ಪ, ಯಾರೋ ನಿಮ್ಮಪ್ಪ ಯಾವಾಗ ಊರ್ ಜನರ ಮುಂದೆ ನಾಚಿಕೆ ಬಿಟ್ಟು ಆಸ್ತಿ ಕೇಳಿದೆಯೋ ಆಗ್ಲೇ ನನ್ನ ಪಾಲ್ಗೆ ಇಲ್ಲವಾದೆ. ಅದು ಅಲ್ಲದೆ ಮನೆಗೆ ಬಂದ್ಮೇಲೂ ಅಖಿಲ ಕರೆದು ಅಷ್ಟು ಬುದ್ಧಿ ಹೇಳಿದ್ರು ಇಲ್ಲ ನನ್ಗೆ ಆಸ್ತಿ ಪಾಲ್ ಬೇಕೇ ಬೇಕು ಅಂತ ಹಠ ಮಾಡ್ಕೂತಿಯಲ್ಲ. ಈಗ ನನ್ನ ಹತ್ರ ಯಾಕೋ ಬಂದಿದ್ಯಾ? ನಾನು ಪ್ರಾಣ ಬೇಕಾ? ಅವತ್ತೊಂದಿನ ಹಾರ್ಟ್ ಅಟ್ಯಾಕ್ ಬಂದ ಹಾಗೆ ನಾಟಕ ಆಡ್ದೆ. ಆದ್ರೆ ಇವತ್ತು ಹಾರ್ಟ್ ಅಟ್ಯಾಕ್ ಬಂದು ಯಾಕೆ ಪ್ರಾಣ ಹೋಗ್ಲಿಲ್ಲ ಅಂತ ಅನಿಸ್ತಾ ಇದೆ.
ಅಪ್ಪ ಪ್ಲೀಸ್ ಆ ರೀತಿ ಎಲ್ಲ ಮಾತಾಡ್ಬಿಡಿ. ನಾನ್ ಮಾತ್ರ ಈ ರೀತಿ ಮಾತಾಡ್ಬಾರ್ದು, ನೀನ್ ಬಾಯಿಗೆ ಬಂದಾಗಲ್ಲ ಮಾತಾಡ್ಬೋದು ಅಲ್ವಾ? ಅವತ್ತು ನೀವೆಲ್ಲರೂ ನನಗೊಂದು ಮಾತು ಕೊಟ್ಟಿದ್ರಿ, ನೆನಪಿದ್ಯಾ? ಈ ಮನೆ ಭಾಗ ಆಗಲ್ಲ, ಮನೆ ಬಿಟ್ಟು ಯಾರು ಹೋಗಲ್ಲ ಅಂತ. ನೆನಪಿದ್ಯಪ್ಪ? ಮತ್ ಯಾಕೆ ಆಸ್ತಿಲ್ ಭಾಗ ಕೇಳ್ತಿದ್ದೀರಿ? ನಿಮ್ ಸ್ವಂತ ಸುಖಕ್ಕೋಸ್ಕರ ಅಂತ ಮಾತ್ರ ಹೇಳ್ಬಿಡಿ, ಯಾಕಂದ್ರೆ ಅದು ಸುಳ್ಳು ಅಂತ ನನಗೆ ಗೊತ್ತು. ಅಂತ ಏನೋ ನಡೆದಿದೆ. ಈ ಮೋನಿಕಾ ಮನೆಗೆ ಬರೋಕ್ ಮುಂಚೆ ಏನೇ ಮನೇಲಿ ನಡೆದ್ರು ಅದು ನನ್ನ ಹತ್ರ ಬಂದು ಶೇರ್ ಮಾಡ್ತಿದ್ದೆ. ಆದ್ರೆ ಅವಳು ಬಂದ್ಮೇಲೆ ಮನೇಲಿ ಏನೇ ನಡೆದ್ರು ಯಾರು ನನ್ನ ಹತ್ರ ಏನು ಹೇಳ್ತಾ ಇಲ್ಲ, ಮುಚ್ಚಿಡ್ತಿದ್ದೀರಾ. ಏನಪ್ಪಾ ಅಂತ ಕೇಳಿದ್ರೆ ಸಮಯ ಬಂದಾಗ ಹೇಳ್ತೀವಿ ಅಂತೀರಿ. ನಿಮ್ ಮೇಲಿನ ನಂಬಿಕೆಯಿಂದ ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ. ಆದ್ರೆ ಇವತ್ತು ನಿನ್ನ ಹೇಳ್ಕೊಂಡಿದ್ದೇನು, ನನಗೆ ಆಸ್ತಿಲಿ ಪಾಲ್ ಬೇಕು, ಈ ಮನೇಲಿ ಇರಕ್ ಆಗ್ತಿಲ್ಲ ಅಂತ. ಅಲ್ವೋ? ಅಂತ ಏನೋ ಕಷ್ಟ ಆಗಿದೆ ನಿಮ್ಗೆ. ಏನಮ್ಮ ಪಾರ್ವತಿ, ಏನು ಮಾತಾಡದೆ ಮೌನವಾಗಿದೆಯಲ್ಲ? ಗಂಡ ಏನೇ ಮಾಡಿದ್ರು ಸಪೋರ್ಟ್ ಮಾಡಬೇಕು ನಿಜ, ಆದ್ರೆ ಅವ್ನು ಮಾಡೋ ತಪ್ಪು ಕೆಲಸಗಳಿಗಲ್ಲ. ನಾನು ಕೇಳಿದಾಗ ಏನು ಹೇಳ್ದೆ ಇದ್ದವಳು ಅಖಿಲ ಮುಂದೆ ಏನ್ ಹೇಳ್ದೆ? ಆಸ್ತಿಲಿ ಪಾಲ್ ಕೇಳೋ ನಿರ್ಧಾರ ನಮ್ಮಿಬ್ಬರದು ಅಂತ ತಾನೆ. ನನಗೊಂದಂತೂ ಅರ್ಥ ಆಗ್ತಾ ಇಲ್ಲ. ನೀವಿಬ್ರು ಇಷ್ಟು ಒಳ್ಳೆ ಮಕ್ಕಳು, ಆದ್ರೂ ಯಾಕೆ ಈ ರೀತಿ ನಡ್ಕೋತಿದ್ದೀರಾ? ಇದ್ರ ಹಿಂದೆ ಏನೋ ಬಲವಾದ ಕಾರಣ ಇದೆ ಅಂತ ನನ್ಗನ್ಸ್ತಾ ಇದೆ. ಅದು ಎಲ್ರಿಂದಾನು ಮುಚ್ಚಿಡ್ತಿದ್ದೀರಾ. ದಯವಿಟ್ಟು ಅದು ಏನು ಅಂತ ಹೇಳಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ನೀವು ನನ್ನ ತಂಗಿ ತರನೇ ನೋಡ್ತಾ ಇದ್ದೀರಾ, ಆದ್ರೆ ಆಸ್ತಿಲಿ ಪಾಲ್ ಕೇಳೋ ವಿಷಯನ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಕ್ಕ? ಎಲ್ಲ ನಿನಗೆ ಹೇಳೇ ಮಾಡ್ಬೇಕಾ? ಅಯ್ಯೋ ಹಾಗಲ್ಲ ಅಕ್ಕ, ನನ್ಗನ್ಸೋ ಪ್ರಕಾರ ನೀವು ಮನ್ಸ್ಫೂರ್ತಿಯಾಗಿ ಆಸ್ತಿಲಿ ಪಾಲ್ ಕೇಳ್ತಿಲ್ಲ ಅನಿಸ್ತಿದೆ. ಯಾವುದೋ ಒತ್ತಡದಿಂದ ಹೀಗೆಲ್ಲ ಮಾಡ್ತಿದ್ದೀರಾ. ಅದೇನಕ್ಕ? ಭಾವ ಪ್ರೀತು ಕೆನ್ನೆಗೆ ಹೊಡೆದಾಗಿಂದ ನೀವ್ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಪ್ರೀತು ಭಾವಂಗೆ ಎಮೋಷನಲ್ ಡ್ರಾಮಾ ಮಾಡ್ತಿದ್ಯಾ ಅಂತ ಹೇಳಿದಕ್ಕೆ ಭಾವ ಅವನ ಜೊತೆ ಮಾತಾಡೋದನ್ನ ಬಿಟ್ರು. ಆ ಕಾರಣಕ್ಕೇನಾದ್ರೂ ನೀವು ನಿರ್ಧಾರಕ್ಕೆ ಬಂದಿದ್ದೀರಾ? ಇಲ್ಲ ಇಲ್ಲ, ಆ ಕಾರಣಕ್ಕೆ ನೀವು ನಿರ್ಧಾರ ತಗೊಂಡಿರೋದಿಲ್ಲ. ಯಾಕಂದ್ರೆ ಭಾವ ಪ್ರೀತು ಮೇಲೆ ಕೈ ಮಾಡಿದ್ಮೇಲೆ ಹೊಸ ವರ್ಷ ಬಂತು. ಆಗ ಪ್ರೀತು ಮೋನಿಕಾ ಜೊತೆ ಕೇಕ್ ಕಟ್ ಮಾಡೋದನ್ನ ತಪ್ಪಿಸಿ ಎಲ್ಲದನ್ನೂ ಅರೇಂಜ್ ಮಾಡಿ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ನಮ್ಮೇಲೆ ನಿಮಗೆ ಕೋಪ ಇದ್ದಿದ್ರೆ ನಮಗೋಸ್ಕರ ನೀವು ಅಷ್ಟೆಲ್ಲ ಮಾಡ್ತಾನೆ ಇರ್ಲಿಲ್ಲ. ಅದಾದ್ಮೇಲೆ ಅತ್ತೆಗೋಸ್ಕರ ನೀವೇ ನಿಮ್ ಕೈಯಾರೆ ಹೂ ಕಟ್ಟಿ ಅದನ್ನ ಜಯ ಅವ್ರ ಕೈಲಿ ಕೊಟ್ಟು ಕಳ್ಸಿದ್ರಿ. ಆದ್ರೆ ಅತ್ತೆಗೆ ನೀವು ಕೊಟ್ಟು ಹೂವು ಬಾಡೋದಿಕ್ಕೂ ಮೊದ್ಲೇ ಆಸ್ತಿಲ್ ಪಾಲ್ ಕೇಳಿ ಎಲ್ರ ಮನ್ಸು ಮುದುಡೋ ತರ ಮಾಡಿದ್ರಲ್ಲ, ಯಾಕಕ್ಕ? ನಿಮ್ ಮನ್ಸಲ್ಲಿ ಏನಿದೆ ನನ್ನ ಹತ್ರನಾದ್ರೂ ಹೇಳ್ಕೊಳ್ಳಿ. ನಿಂತ್ಕೊಳ್ಳಿ. ಈಗ ನೀವು ನನ್ನ ಹತ್ರ ಹೇಳಲೇಬೇಕು, ಇಲ್ಲ ಅಂದ್ರೆ ನನ್ ಮೇಲೆ ಆಣೆ. ಪ್ಲೀಸ್ ಅಕ್ಕ, ನಿಮ್ ಕೈ ಮುಗಿತೀನಿ, ಅದೇನು ಅಂತ ಹೇಳಿ. ಏನ್ರೋ ಇದು? ಆಗಿಂದ ಮಾತಾಡ್ತಾನೆ ಇದ್ದೀನಿ, ಏನೋ ಕೇಳ್ತಾ ಇದ್ದೀನಿ, ಏನು ಮಾತಾಡದೆ ಸುಮ್ಮನೆ ನಿಂತಿದೆಯಲ್ಲ. ಇಷ್ಟು ದಿನ ನೀನ್ ಮಾಡಿದ್ದು ಇದೆ ತಾನೆ? ಏನ್ ಕೇಳಿದ್ರು ಬಾಯಿ ಬಿಡ್ತಾ ಇರ್ಲಿಲ್ಲ, ಏನು ಪೂರ್ತಿಯಾಗಿ ಹೇಳ್ತಾ ಇರ್ಲಿಲ್ಲ. ನಿನ್ನಿಂದ ಇಷ್ಟು ದಿನ ಎಲ್ಲರೂ ಸಫರ್ ಆಗಿದ್ದೆ ಆಯ್ತು. ಹೌದು ಬ್ರೋ, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಸಾರಿ ಆಯ್ತಾ? ಆದ್ರೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಿನ್ ಮನ್ಸಲ್ಲಿ ಏನಿದೆ ಅಂತ ಮುಚ್ಚಿಡೋಕೆ ಹೋಗ್ಬೇಡ ಪ್ಲೀಸ್ ಬ್ರೋ. ನಿನ್ ಕೈ ಮುಗಿತೀನಿ ಬ್ರೋ. ಒಂದ್ ಮನೆಯಲ್ಲಿ ಒಬ್ರಿಗಿಂತ ಜಾಸ್ತಿ ಜನ ಯಾಕಿರ್ತಾರೆ ಹೇಳು? ಪ್ರೀತಿ ಇದ್ದಾಗ. ಆದ್ರೆ ಒಂದೇ ಮನೇಲಿರೋ ಎಲ್ಲರ ಮಧ್ಯನೂ ಪ್ರೀತಿ ಇರ್ಬೇಕು ಅಂತ ಏನಿಲ್ವಲ್ಲ? ಇರ್ಬೋದು, ಆದ್ರೆ ಪ್ರೀತಿಗಿಂತ ಮುಖ್ಯವಾಗಿ ಒಬ್ರ ಮೇಲೆ ಇನ್ನೊಬ್ರಿಗೆ ನಂಬಿಕೆ ಇರ್ಬೇಕು ತಾನೆ? ಹೌದು, ಆದ್ರೆ ಈ ಮನೆಯಲ್ಲಿ ಎಲ್ರ ಮೇಲೂ ಎಲ್ರಿಗೂ ನಂಬಿಕೆ ಇದೆ ಅಲ್ವಾ ಅಕ್ಕ? ಇತ್ತು, ಆದ್ರೆ ಇವಾಗಿಲ್ಲ. ನಂಬಿಕೆ ಅನ್ನೋ ಜಾಗನ ಆತಂಕ ಆವರಿಸ್ಕೊಂಡಿದೆ. ಏನ್ ಹೇಳ್ತಿದ್ದೀರಾ ಅಕ್ಕ? ಸತ್ಯನೇ ಹೇಳ್ತಾ ಇದ್ದೀನಿ. ಅದಕ್ಕೊಂದು ಉದಾಹರಣೆ ಹೇಳ. ನಿನ್ನ ಗಂಡ ನನ್ನ ಗಂಡನ ಮೇಲೆ ಗುಂಡು ಹಾರಿಸಿದ್ದು.
ಬ್ರೋ ನಿನ್ನ ಹತ್ರ ಒಂದು ಸತ್ಯ ಹೇಳಬೇಕು. ನನಗೆ ಯಾವ ಸತ್ಯನೂ ಬೇಕಾಗಿಲ್ಲ. ಅದನ್ನ ಕೇಳೋ ಮೈಂಡ್ ಸೆಟ್ ಅಲ್ಲೂ ನಾನಿಲ್ಲ. ನಾನು ಕೇಳ್ದಾಗ ಹೇಳ್ದೆ ಇದ್ದೋನು ಇವಾಗ ಹೇಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನೀನು ಹೇಳೋದು ನಿಜ ಅಂತ ಹೇಗೆ ನಂಬಲಿ? ನಿಜ ಬ್ರೋ, ಐ ಸ್ವೇರ್ ನಾನು ಹೇಳೋದಲ್ಲ. ನೀನು ನನಗೇನು ಹೇಳೋದು ಬೇಡ. ನೀನು ಹೇಳೋದನ್ನ ಕೇಳೋ ಪೇಷನ್ಸ್ ಆಗಲಿ ಇಂಟ್ರೆಸ್ಟ್ ಆಗಲಿ ನನಗಿಲ್ಲ. ಐ ಆಮ್ ಸಾರಿ. ಅಲ್ಲ ಬ್ರೋ, ಪ್ಲೀಸ್ ನನ್ನ ಮಾತು ಕೇಳು ಬ್ರೋ. ಏನ್ ಹೇಳ್ತಾ ಇದ್ದೀರಾ? ಭಾವನ ಶೂಟ್ ಮಾಡಿದ್ದು ಪ್ರೀತುನ? ಹೌದು, ನಿನ್ನ ಗಂಡನೇ. ನನ್ನ ಗಂಡನ ಮೇಲೆ ಗುಂಡು ಹಾರಿಸಿದ್ ನಿನ್ ಗಂಡ ಮುಂದೊಂದ್ ದಿನ ಇನ್ನೊಂದು ಅಪಾಯ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಂಥ ಕೊಲೆಗಡಕರ ಮಧ್ಯೆ ಹೇಗಿರೋದಕ್ಕಾಗತ್ತೆ ಹೇಳು? ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತು ತಾನೆ? ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಾರು, ಯಾಕೆ ಟಲ್ಲಾಗಿದೆಯಾ? ಯಜಮಾನ್ರೆ, ದೇವ್ರ ಮನೇಲಿ ಅತ್ತೆ ಮನೆ ಅಲಂಕಾರ ಮಾಡ್ತಾ ಇದ್ರು. ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆಗೆಲ್ಲ ತಯಾರಿ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಜನನಿಗೆ ಹೇಳಿ ಹೊರಗಡೆ ರಂಗೋಲಿ ಕೂಡ ಹಾಕ್ಸಿದ್ರು. ಸಂಕ್ರಾಂತಿ ದಿನನೇ ಅಮ್ಮಂಗೆ ನಮ್ಮ ಕಡೆಯಿಂದ ಈ ರೀತಿ ನೋವು ಕೊಡುವಂಥ ಪರಿಸ್ಥಿತಿ ಬಂದಿದೆ ಪಾರು. ಆದರೆ ಏನು ಮಾಡೋದು, ಇದು ಅನಿವಾರ್ಯ. ಹೌದು ಯಜಮಾನ್ರೆ, ಆದ್ರೆ ಅತ್ತೆಯಮ್ಮ ಇಂಥ ಸಂದರ್ಭದಲ್ಲೂ ಸಂಕ್ರಾಂತಿ ಹಬ್ಬನ ಮರ್ತಿಲ್ಲ. ಬಹುಶಃ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಮ್ಮ ಹತ್ರ ಮಾತಾಡ್ಬೋದು ಅನ್ಸುತ್ತೆ. ಕಳೆದ ಸಲ ನಾನು ಜನನಿ ಇಬ್ರು ಸೇರ್ಕೊಂಡು ಹಬ್ಬನ ಆಚರಿಸಿದ್ವಿ. ಆದ್ರೆ ಈ ಸಲ ನನ್ನನ್ನು ದೂರ ಇಟ್ಟು ಅವರೇ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಆಸ್ತಿಲಿ ಭಾಗ ಕೇಳಿರೋದ್ರಿಂದ ನಮ್ಮನ್ನ ಆ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ ಬಿಡು. ಯಾಕೆಂದ್ರೆ ಅಮ್ಮನ ಮನಸ್ಸಿಗೆ ಅಷ್ಟು ನೋವಾಗಿದೆ ಪಾರು. ಇವತ್ತು ನಮ್ಮ ಮನೆಗೆ ಲಾಯರ್ನ ಕರೆಸಿ ನಮ್ಮ ಪಾಲಿಗೆ ಎಷ್ಟು ಆಸ್ತಿ ಬರಬೇಕು ಅಂತ ಹೇಳ್ತಾರೆ. ಅದ್ರ ಡಾಕ್ಯುಮೆಂಟೇಶನ್ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನಾವು ಈ ಮನೆಯಲ್ಲೇ ಇರ್ಬೋದು. ಅಷ್ಟರಲ್ಲಿ ಪ್ರೀತು ಹಿಂದೆ ಯಾರು ಇದನ್ನು ನಿಂತು ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವ್ರು ಯಾರು ಅಂತ ಕಂಡುಹಿಡಿಯೋಣ. ಆಮೇಲೆ ಅಮ್ಮನ ಹತ್ರ ಎಲ್ಲ ನಿಜ ಹೇಳಿ ನಾವೆಲ್ಲರೂ ಮೊದಲಿನ ಥರ ಖುಷಿಯಾಗಿರ್ಬೋದು. ಎಲ್ರಿಗೂ ಹಬ್ಬಕ್ಕೆ ಬಟ್ಟೆ ಕೊಡಕ್ಕೆ ಹೇಳಿದ್ರು ಮ್ಯಾಮ್. ಇದನ್ನ ಹಾಕೊಂಡು ರೆಡಿಯಾಗಿ ಹಾಲಿಗೆ ಬರ್ಬೇಕಂತೆ. ಸರಿ. ಮಾಮ್ ಎಲ್ಲರನ್ನು ಕರೆದಿದ್ದಾರೆ ಅಂದರೆ ಮೋಸ್ಟ್ಲಿ ಆಸ್ತಿ ಪತ್ರ ಕೊಡಕ್ಕೆ ಇರ್ಬೋದು.
ಎಲ್ಲರ ಮುಂದೆ ಅಮ್ಮ ನಮಗೆ ಆಸ್ತಿ ಕೊಡೋದ್ರ ಬಗ್ಗೆ ಅನೌನ್ಸ್ ಮಾಡೋ ಟೈಮ್ ಬಂತು ಅಂತ ಅನ್ಸುತ್ತೆ. ಹೇಗಿದ್ಯಪ್ಪ ಪ್ರೀತು ಮರಿ? ಮನೇಲೆಲ್ಲ ಆರಾಮಾಗಿದಾರ? ನಿಮ್ಮನೆಯವ್ರ ವಿಷಯ ಕಟ್ಕೊಂಡು ನನ್ಗೇನಾಗಬೇಕು? ಅಲ್ಲ, ನೀನು ನಿಮ್ಮ ಮನೇಲಿ ಆಸ್ತಿನ ಭಾಗ ಕೇಳೋದಕ್ಕೆ ನಾವು ಕೊಟ್ಟಿರೋ ಡೆಡ್ಲೈನ್ ಇವತ್ತೇ ಅಂತ ಗೊತ್ತು ತಾನೆ? ಕೇಳೋದಕ್ಕೆ ಏನ್ ಬಂತು? ನೀನು ಕೇಳಲೇಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ ನಾವೇನ್ ಮಾಡ್ತೀವಿ ಅಂತ. ನೀವು ಸಾಕಿದಿರಲ್ಲ ನಮ್ಮ ಮನೇಲಿರೋ ನಾಯಿ, ಅವಳ ಹತ್ರ ಇಲ್ಲಿ ನಡೀತಿರೋದೆಲ್ಲ ನೀವು ತಿಳ್ಕೊಳ್ತಾ ಇಲ್ಲ? ಇಲ್ಲಪ್ಪ, ನಮ್ಗೆ ಯಾವ ವಿಷಯನೂ ಗೊತ್ತೇ ಇಲ್ಲ. ಸುಳ್ಳು ಹೇಳಬೇಡಿ. ನನ್ ಬ್ರೋ ಮಾಮ್ ಹತ್ರ ಆಸ್ತಿಲಿ ಪಾಲ್ ಕೇಳಿರೋದು ನಿಮಗೆ ಖಂಡಿತ ಗೊತ್ತಾಗಿರುತ್ತೆ. ಇವರು ಎಲ್ಲ ಗೊತ್ತಿದ್ದು ಬೇಕು ಅಂತ ನನ್ನನ್ನು ಆಟಾಡಿಸ್ತಾ ಇದ್ದಾರೆ. ನನಗೆ ತುಂಬಾ ವಿಷಯ ಗೊತ್ತಾಗಿದೆ, ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರೋಷ್ಟು. ಮೊದಲು ನಮ್ಮ ಫ್ಯಾಮಿಲಿ ಟೆನ್ಷನ್ ಮುಗಿಲಿ, ಆಮೇಲೆ ನಿಮ್ಮಿಬ್ಬರಿಗೂ ಗ್ರಾಚಾರನ ಸರಿಯಾಗಿ ಬಿಡಿಸ್ತೀನಿ. ಸುಮ್ಮನಿರ್ಲಾರ್ದವನು ಇರುವೆ ಬಿಟ್ಕೊಂಡ ಅನ್ನಂಗ ಆಯ್ತು ನನ್ ಕತೆ. ಅವನ್ಗೆ ನಮ್ ಬಗ್ಗೆ ಅದ್ ಯಾವ ವಿಷಯ ಸಿಕ್ಕಿದೆ ಅಂತ ಇಷ್ಟೊಂದು ದಿಮಾಕಲ್ಲಿ ಹೇಳ್ತಾ ಇದ್ದಾನೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಹಲೋ ಮೋನಿಕಾ, ಪ್ರೀತು ಅದೇನೋ ನಮ್ಮಿಬ್ರಿಗೂ ಗ್ರಾಚಾರ ಬಿಡಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಅವನಿಗೆ ನಮ್ಮ ಬಗ್ಗೆ ಏನ್ ವಿಷಯ ಗೊತ್ತು? ಹೌದಾ? ಬಟ್ ಆತರ ಏನೋ ಗೊತ್ತಾಗಿಲ್ಲ ಅವನಿಗೆ. ಹೇಗೆ ಹೇಳ್ತೀಯ ಅವನಿಗೆ ಗೊತ್ತಾಗಿಲ್ಲ ಅಂತ? ಆತರ ಏನಾಗಿದ್ರೆ ಅದು ಮೊದಲು ನನಗೆ ಗೊತ್ತಾಗ್ತಿತ್ತು, ಅಥವಾ ಅವನಾದ್ರೂ ಬಂದು ಹೇಳ್ತಿದ್ದ. ಇಲ್ಲ, ಅವನ್ ಬಿಹೇವಿಯರ್ ಅಲ್ಲಿ ಚೇಂಜಸ್ ನಾನು ಅಬ್ಸರ್ವ್ ಮಾಡಿರ್ತಿದ್ದೆ. ಬಟ್ ಅವ್ರ ಮನೇಲಿ ರೀತಿ ಆಗಿದೆಯಲ್ಲ, ಹಾಗೆ ಅವ್ರ ಅಣ್ಣ ಆಸ್ತಿ ಪಾಲ್ ಕೇಳಿದ್ನಲ್ಲ ಅನ್ನೋ ನೋವಲ್ಲಿದ್ದಾನೆ. ಮೋಸ್ಟ್ಲಿ ಆ ಕೋಪದಲ್ಲೇ ನಿಮ್ ಜೊತೆ ಆ ರೀತಿ ಮಾತಾಡಿದ್ದಾನೆ ಅನ್ಸುತ್ತೆ. ನಂಬೋದಾ? ಹಾ, ಶ್ಯೂರ್ ಮ್ಯಾಮ್. ಬಟ್ ನೀವ್ಯಾಕೆ ಪ್ರೀತು ಕಾಲ್ ಮಾಡಿದ್ರಿ? ಅವನು ನಮ್ಮ ಅತ್ತೆ ಮಗ ನೋಡಮ್ಮ, ಅದಕ್ಕೆ ಆರೋಗ್ಯ ವಿಚಾರಿಸೋಣ ಅಂತ ಫೋನ್ ಮಾಡಿದ್ದೆ. ಹಾಗಲ್ಲ ಸರ್, ಅಲ್ಲ, ಇಂಥ ಸಿಚುಯೇಷನ್ ಅಲ್ಲಿ ಅವನಿಗೆ ಕಾಲ್ ಮಾಡಿ ಆಸ್ತಿಲ್ ಪಾಲ್ ಕೇಳು ಅಂತ ಪ್ರೆಷರ್ ಹಾಕ್ಬಾರ್ದಿತ್ತೇನೋ ಅಂತ. ನಿನ್ನಲ್ಲಿ ಇರ್ಸಿರೋದು ಅಲ್ಲೇನ್ ನಡೀತಿದೆ ಅಂತ ನಮಗೆ ಇನ್ಫಾರ್ಮ್ ಮಾಡೋದಕ್ಕೆ, ಅದನ್ ಬಿಟ್ಟು ನಮ್ಮಿಬ್ರಿಗೂ ಅಡ್ವೈಸ್ ಮಾಡೋದಕ್ಕಲ್ಲ. ಅರ್ಥ ಆಯ್ತಾ? ಸಾರಿ ಮ್ಯಾಮ್. ಬೇರೆ ಏನ್ ಅಪ್ಡೇಟ್ಸ್ ಇದೆ? ಅಖಿಲ ಅವರು ಪ್ರೆಸ್ ಮೀಟಿಗೆ ಕರೆದಿದ್ದಾರೆ. ಪ್ರೆಸ್ ಮೀಟ್ ಯಾಕೆ? ಗೊತ್ತಿಲ್ಲ. ಬಟ್ ನನಗೆ ಅನ್ಸೋ ಪ್ರಕಾರ ಆದಿತ್ಯ ಅವರಿಗೆ ಆಸ್ತಿ ಡಿವೈಡ್ ಮಾಡ್ತಾ ಇದ್ದಾರಲ್ಲ, ಆ ವಿಷಯದ ಪರವಾಗಿ ಮಾತಾಡಕ್ಕಿರ್ಬೇಕು. ಚಾನ್ಸೇ ಇಲ್ಲ. ಮನೆ ಹೊಡೆಯೋ ವಿಷಯನ ಯಾರಾದ್ರೂ ಪ್ರೆಸ್ ಮೀಟ್ ಕರೆದು ಪಬ್ಲಿಕ್ ಮಾಡ್ತಾರೆ, ಅದು ಅಖಿಲ? ನೋವೇ. ಲೈವ್ ಪ್ರೆಸ್ ಮೀಟ್ ಅದು, ಸೊ ಟಿವಿ ನೋಡಿದ್ರೆ ನಿಮ್ಗೂ ಏನಕ್ಕೆ ಅಂತ ಗೊತ್ತಾಗತ್ತೆ. ಓಕೆ, ಸರಿ. ಸರಿ ಮ್ಯಾಮ್. ಏನ್ ಹೇಳ್ತಿದ್ಯಾ ಸವಿತ್ರಕ್ಕ? ನಿಜಾನೇ ಹೇಳ್ತಾ ಇದ್ದೀನಿ. ಅರಸನ ಕೋಟೆಗೆ ಒಬ್ಬ ಮರಿ ರಾಜ್ಕುಮಾರ ಬರ್ತಾ ಇದ್ದಾನೆ. ನಿಜಾನ ಸವಿತ್ರಕ್ಕ? ನನ್ನಿಂದ ನಂಬಲಿಕ್ಕೆ ಆಗ್ತಿಲ್ಲ. ಹೂ ಪಾರು,
ಊರಲ್ಲಿದ್ದಾಗ ನಿನ್ನಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಹೆರಿಗೆ ಮಾಡಿಸಿದ್ದೀನಿ ಅಂತ ಅದ್ರಲ್ಲಿ ಗರ್ಭಿಣಿ ಆಗಿರೋದು ನನಗೆ ಗೊತ್ತಾಗಲ್ವಾ? ಖುಷಿ ಪಡೋ ವಿಷಯಕ್ಕೆ ಯಾರಾದ್ ಕಣ್ಣಲ್ಲಿ ನೀರು ಹಾಕ್ತಾರೇನೆ? ನಾನು ಅಳ್ತಾ ಇಲ್ಲ ಸಾವಿತ್ರಕ್ಕ, ಇದು ಖುಷಿಗೆ ಬರ್ತಿರೋ ಕಣ್ಣೀರು. ಸರಿ, ಈ ಖುಷಿ ವಿಚಾರನ ಎಲ್ರಿಗೂ ಹೇಳೋಣ ಬಾ. ಅತ್ಯಮ್ಮ ಹೇಳಿದ್ಮೇಲೆ ಹೋಗ್ಲೇಬೇಕು. ಅವ್ರ ಮಾತ್ ಮೀರೋದಕ್ಕಾಗತ್ತ ಸಾವಿತ್ರಕ್ಕ? ಪಾರು, ಯಾವ್ದಕ್ಕೂ ಅಮ್ಮನವ್ರ ಹತ್ರ ನೀನ್ ತಾಯಿ ಆಗ್ತಿರೋ ವಿಷಯನ ಈಗ್ಲೇ ಹೇಳೋಣ. ಆ ಖುಷಿಗಾದ್ರೂ ನಿಮ್ಮನ್ನ ಇಲ್ಲೇ ಇರಿಸ್ಕೋಬಹುದು. ಬಾಮ್ಮ. ಬೇಡ ಸಾವಿತ್ರಕ್ಕ, ನಾವೀಗ ಅವ್ರ ದೃಷ್ಟಿಲಿ ಕೆಟ್ಟೋರಾಗಿರೋದಾಗಿದೆ. ಇಂಥ ಸಮಯದಲ್ಲಿ ಹೋಗಿ ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯ ಹೇಳಿ ಅನುಕಂಪ ಗಿಟ್ಟಿಸ್ಕೊಳ್ಳೋದು ಸರಿಯಲ್ಲ. ಅತ್ಯಮ್ಮನ ಪ್ರಕಾರ ನಾವೀ ಮನೆ ಬಿಟ್ಟು ಹೊರಡ್ಬೇಕು. ಮುಂದೆ ಯಾವಾಗ್ಲಾದ್ರೂ ಹೇಳಿದ್ರಾಯ್ತು ಬಿಡು. ನೋಡು, ಅಲ್ಲಿವರೆಗೂ ನಾನ್ ತಾಯಿ ಆಗ್ತಿರೋ ವಿಚಾರನ ಅತ್ಯಮ್ಮಂಗಾಗ್ಲಿ ಬೇರೆ ಯಾರಿಗಾದ್ರೂ ಆಗ್ಲಿ ಹೇಳ್ಬೇಡ. ಹೇಳಲ್ಲ ಅಂತ ಭಾಷೆ ಕೊಡು, ಭಾಷೆ ಕೊಡು ಸಾವಿತ್ರಕ್ಕ. ಅರು, ಇವತ್ತಿಂದ ನಮ್ಮಿಬ್ಬರಿಗೂ ಗುರು ದಶೆ ಶುರು. ಯಾಕೆ ಹೇಳು? ಎಲ್ಲ ನಾವು ಅನ್ಕೊಂಡಿದ್ಕಿಂತ ಸೂಪರ್ ಆಗಿ ಆಗ್ತಾ ಇದೆ. ಅಣ್ಣ, ಆ ಪ್ರೀತು ಆಸ್ತಿಯಲ್ಲಿ ಭಾಗ ಕೇಳಿ ಆಮೇಲೆ ಏನಾಗುತ್ತೋ ನೋಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅಲ್ಲ, ಆ ಅಖಿಲ ಹೆತ್ತ ಮಗನಿಗೆ ಬಿಡುಗಾಸು ಕೊಟ್ಟಿ ಸಾಲದಕ್ಕೆ ಅವ್ನು ಈಗಿರೋ ಪೋಸ್ಟ್ ಇಂದ ಬೇರೆ ಕೆಳಗಿಳಿಸಿದಾರೆ. ಸಮಟೈಮ್ಸ್ ಅಖಿಲ ಸೋ ಅನ್ಬಿಲೀವಬಲ್. ಅವಳು ಏನಾದ್ರೂ ಡಿಸೈಡ್ ಮಾಡಿದ್ರೆ ಅದು ಖಂಡಿತ ಮಾಡೇ ಮಾಡ್ತಾಳೆ. ಅವಳಿಗೆ ಈ ಮಕ್ಕಳು, ಗಂಡ, ನನ್ನವರು, ತನ್ನವರನ್ನು ಭೇದ ಭಾವನೆ ಇಲ್ಲ. ಅದಕ್ಕೆ ಸಮಟೈಮ್ಸ್ ಅವಳ ವಿರುದ್ಧ ನಾವು ಹೋರಾಡ್ತಿದೀವಲ್ಲ ಅಂತ ಅನ್ಕೊಂಡ್ರೆ ನನಗೆ ಭಯ ಆಗೋದು ಇದೇ ಕಾರಣಕ್ಕೆ. ಶಂಸುಪರು, ನನ್ನಿಂದ ನೀನು ಮನೆ ಬಿಟ್ಟು ಬರೋ ಥರ ಆಗ್ತಾ ಇದೆ. ನಿನ್ನ ಕಣ್ಣೀರಿಗೆ ನಾನೇ ಕಾರಣ. ಅಯ್ಯೋ, ಖಂಡಿತ ಇಲ್ಲ ಯಜಮಾನ್ರೆ. ಇದು ದುಃಖದ ಕಣ್ಣೀರಲ್ಲ. ಇದ್ರಲ್ಲಿ ನನಗೊಂಥರ ಸಮಾಧಾನ ಇದೆ. ಏನಮ್ಮ, ಮನೆ ಬಿಟ್ಟು ಹೋಗ್ತಿರೋದು ನಿನ್ನ ಮನಸ್ಸಿಗೆ ಸಮಾಧಾನ ಕೊಡುವಂತ ವಿಷಯನಾ? ಇಲ್ಲ ಮಾವ, ಮನೆ ಬಿಟ್ಟು ಹೋಗ್ತಿರೋದಕ್ಕಲ್ಲ ನಂಗೆ ಸಮಾಧಾನ ಆಗ್ತಾ ಇರೋದು. ಆಸ್ತಿಲಿ ನಾವು ಪಾಲ್ ತಗೊಳ್ದೆ ಹೊರಗೆ ಹೋಗ್ತಾ ಇದೀವಲ್ಲ, ಅದೇ ನನಗೆ ಸಮಾಧಾನ. ಅಲ್ಲದೆ ನಾವಿಬ್ಬರೇ ಮನೆಯಿಂದ ಹೋಗ್ತಿದ್ದೀವಿ ಹೊರತು ಈ ಮನೆ ಒಡಿಲಿಲ್ವಲ್ಲ, ಅದಕ್ಕೆ ಸಮಾಧಾನ ಅಂದೆ. ನೀವೇನು ಚಿಂತೆ ಮಾಡಬೇಡಿ ಮಾವ, ಆದಷ್ಟು ಬೇಗ ನಾವಿಬ್ರು ಈ ಮನೆಗೆ ವಾಪಸ್ ಬರ್ತೀವಿ. ಅಲ್ಲಿವರೆಗೂ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಹಾ ಮಾವ, ನೀವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮಾತ್ರೆ ತಗೋತೀರಲ್ಲ, ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಇಟ್ಟಿದ್ದೀನಿ. ಹಾಗೆ ನೀವು ಬೆಳಿಗ್ಗೆ ತಿಂಡಿಗೆ ಮುಂಚೆ ಕಷಾಯ ಕುಡಿತೀರಲ್ಲ, ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ಬರ್ದಿಟ್ಟಿದ್ದೀನಿ. ಇದನ್ನ ಜನನಿಗೆ ಕೊಡಿ, ಅವಳು ನಿಮಗೆ ಮಾಡಿಕೊಡ್ತಾಳೆ. ತಗೊಳ್ಳಿ ಮಾವ. ಹಾಗೆ ಆ ಮೋನಿಕಾ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಮಾವ. ನಾವಿಬ್ರು ಈ ಮನೆ ಬಿಟ್ಟು ಹೋದ್ರು ಅವಳನ್ನ ಈ ಮನೆಯಿಂದ, ಮನೆಯವ್ರ ಜೀವನದಿಂದ ಹೊರಗೆ ಕಳಿಸೋ ಹಾಗೆ ನಾವು ಮಾಡೇ ಮಾಡ್ತೀವಿ. ಹಾಗೆ ಅತ್ಯಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಮಾವ. ಅವ್ರಿಗಾಗ್ಲೇ ನಮ್ಮಿಂದ ತುಂಬಾ ನೋವಾಗಿದೆ. ಅವ್ರ ಮುಂದೆ ನಮ್ಮ ಬಗ್ಗೆ ಏನು ಮಾತಾಡಬೇಡಿ. ಸಾಧ್ಯವಾದಷ್ಟು ಅವ್ರ
ಈ ಅರ್ಸನ್ ಕೋಟೆಲಿ ರಾಜ್ಕುಮಾರನ್ ಹಾಗೆ ಬೆಳಿಬೇಕಾಗಿದ್ ನಿನ್ನನ್ನ ಎಲ್ರಿಂದ ದೂರ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡು. ಹೇಳು ಮೋನಿಕಾ, ಏನ್ ವಿಷಯ? ಗುಡ್ ನ್ಯೂಸ್ ಮಾ. ಗುಡ್ ನ್ಯೂಸ್? ಏನದು? ಆದಿತ್ಯ ಪಾರ್ವತಿ ಮನೆ ಬಿಟ್ಟು ಹೋದ್ರು. ವಾವ್, ಎಂತ ಖುಷಿ ವಿಷಯ ಹೇಳ್ದೆ ಮೋನಿಕಾ. ಗುಡ್. ಎಸ್ ಮಾ. ಅಮ್ಮನ ಕಾಲಿಗೆ ಬೀಳಕ್ ಹೋದ್ರು. ಅಖಿಲ್ ಅವ್ರ ಮಾತ್ರ ಆಶೀರ್ವಾದ ಮಾಡ್ಲೇ ಇಲ್ಲ. ಹಾಗೆ ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರೆ ಬರ್ಬೇಡಿ, ನನ್ನ ಉಸಿರಿರೋವರೆಗೂ ಈ ಕಡೆ ತಲೆ ಕೂಡ ಹಾಕ್ಬೇಡಿ ಅಂತ ಹೇಳಿದ್ರು. ನಿನ್ ಮುಖ ನೋಡಕ್ಕೆ ನಂಗೆ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು ಗೊತ್ತಾ. ನಾವು ಆ ಸೀನನ್ನ ಕಣ್ತುಂಬ ನೋಡ್ಬೇಕಾಗಿತ್ತು. ಎಂತ ಚಾನ್ಸ್ ಮಿಸ್ ಆಗಿತ್ತು. ಡೋಂಟ್ ವರಿ ಸರ್. ಆದಿತ್ಯ ಮತ್ತೆ ಪಾರು ಮನೆ ಬಿಟ್ಟು ಹೋಗಿದ್ದು, ಅಖಿಲ ಅವರು ಮತ್ತೆ ಮನೆಗೆ ಬರ್ಬೇಡ ಅಂತ ಬೈದಿದ್ದು ಎಲ್ಲ ಕದ್ ವಿಡಿಯೋ ಮಾಡಿದೀನಿ. ಈಗ್ಲೇ ಸೆಂಡ್ ಮಾಡ್ತೀನಿ. ವಾವ್ ಮೋನಿಕಾ, ನೀನು ಅದಕ್ಕೆ ತಾನೇ ಫೇಮಸ್. ಕಳ್ಸು 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 ಕಳ್ಸು. ಬಂದ ನೋಡು, ಬಂದ ನೋಡು. ಅದ ಯಾಕೆ ಅವಸರ? ಅವಳು ಕಳಿಸ್ತಾಳೆ, ವೇಟ್ ಮಾಡು. ವಿಡಿಯೋ ನೋಡ್ಬೇಕು ಅಂತ ತುಂಬಾನೇ ಕಾತರ ಆಗ್ತಾ ಇದೆ. ಬಂತ ನೋಡು. ವೇಟ್. ಏನು ಏನ್ ಬಂದಿದ್ದು? ಹೊರಡೋದಿಕ್ಕೆ ಲಗೇಜ್ ಪ್ಯಾಕ್ ಮಾಡ್ಕೊ. ಓ, ಪಾರ್ವತಿ ಅವರೇ ಇಲ್ಲಿಲ್ಲ ಅಂದ್ಮೇಲೆ ನಾನ್ ಯಾಕೆ ಇಲ್ಲಿ ಇರ್ಬೇಕು ಅಂತನಾ? ಅಲ್ಲ, ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಿನ್ ಗಂಡ ಬರ್ತಾ.
ಕಳ್ಸಿದ್ರು. ದೊಡ್ಡ ಯಜಮಾನ್ರನ್ನ ಯಾಕೆ ಮನೆಯಿಂದ ಆಚೆ ಕಳ್ಸಿದ್ವಿ ಅಮ್ಮವ್ರೆ? ಹೇಳಿ ಅಮ್ಮವ್ರೆ, ಅಂತ ತಪ್ಪು ಏನ್ ಮಾಡಿದ್ದಾರೆ ಅವರು? ನಿನ್ನ ದೊಡ್ಡ ಯಜಮಾನ ಅನ್ನಿಸ್ಕೊಂಡಿರೋ ಮನುಷ್ಯ ಈ ಕುಟುಂಬದ ಆಸ್ತಿಲಿ ಭಾಗ ಕೇಳ್ದ. ಅಷ್ಟಕ್ಕೆ ಮನೆಯಿಂದಲೇ ಆಚೆ ಹಾಕ್ಬಿಡೋದ ಅಮ್ಮವ್ರೆ? ಏನು ನಿನ್ನ ಮಾತಿನ ಅರ್ಥ? ಅವನ್ ಕೇಳಿದ್ದನ್ನೆಲ್ಲ ಕೊಟ್ಟು ಅವನ್ ಹೇಳೋ ಮಾತುಗಳನ್ನೆಲ್ಲ ಸಹಿಸ್ಕೊಂಡು ಇಲ್ಲೇ ಉಳಿಸ್ಕೋಬೇಕಾಗಿತ್ತು ಅಂತನಾ? ಆಸ್ತಿನಲ್ಲಿ ಪಾಲ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳ್ಬೇಕಿತ್ತು ಅಮ್ಮವ್ರೆ. ಅದನ್ ಬಿಟ್ಟು ನನ್ನ ಉಸಿರಿರೋವರೆಗೂ ಈ ಮನೆ ಹೊಸ ತುಳಿಬೇಡ ಅಂತ ನೀವು ಹೇಳಿದಿರಲ್ಲ, ಅಂತ ಶಿಕ್ಷೆ ಕೊಡೋದು ಯಾವ ನ್ಯಾಯ ಅಮ್ಮವ್ರೆ? ಹಾಗೆ ಹೇಳೋದಕ್ಕೂ ಮುಂಚೆ ನಿಮ್ಮ ಮನ್ಸಿಗೆ ಏನು ಅನಿಸ್ಲೇ ಇಲ್ವಾ? ನಿಮ್ಮ ಮಗ ಅನ್ನೋ ಕರುಣೆ ಬರಲೇ ಇಲ್ವಾ? ಹನುಮಂತು, ಅರಸನ ಕೋಟೆ ಅನ್ನೋ ಹೆಸರೇ ಒಂದು ಆಸ್ತಿ. ಆ ಹೆಸರನ್ನ ಎತ್ತಿ ಹಿಡಿಬೇಕು, ಗೌರವಿಸಬೇಕು, ಅದರ ಘನತೆಯನ್ನ ಎತ್ತಿ ಹಿಡಿಬೇಕು. ಅಂಥವ್ರು ಈ ಮನೆಯ ನಿಜವಾದ ಮಕ್ಕಳು. ಅವರಿಗೆ ಇಲ್ಲಿಯ ಹಕ್ಕು ಸವಲತ್ತುಗಳು ಎಲ್ಲವನ್ನು ಅನುಭವಿಸೋ ಯೋಗ್ಯತೆ ಇದೆ. ಆದ್ರೆ ತಾವಾಗಿ ತಾವೇ ಆಸ್ತಿಲಿ ಪಾಲ್ಬೇಕು ಅಂತ ಕೇಳಿ ಮನೆ ಒಡೆದ್ರೆ ಅರಸನ ಕೋಟೆಯ ಘನತೆ ಗೌರವ ಏನಾಗ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ಲದೆ ಹೆತ್ತ ತಾಯಿ ಮೇಲೆ ನಂಬಿಕೆ ಕಳ್ಕೊಂಡವ್ರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಹನುಮಂತು. ಅರಸನ ಕೋಟೆ ನಿಂತಿರೋದೆ ನಂಬಿಕೆ ಅನ್ನೋದ್ರ ಮೇಲೆ. ಸೇತುವೆ ಹಾಳಾದ್ರೆ ರಿಪೇರಿ ಮಾಡಿಸ್ಬೋದು, ನಂಬಿಕೆಯ ತಳಹದಿನೇ ಅಲ್ಲಾಡಿದ್ರೆ ಅದೇ ಹಾಳಾಗಿ ಹೋದ್ರೆ ಏನ್ ಮಾಡೋದು? ತಾಯಿನೇ ಅನುಮಾನಿಸೋ ಮಗ ನನ್ನ ಕಾರಣದಿಂದ ಅವನ ಜೀವಕ್ಕೂ ಅವನ ಹೆಂಡತಿ ಜೀವಕ್ಕೂ ಅಪಾಯ ಇದೆ ಅಂತ ಹೇಳೋವಾಗ ಯಾವ ಬಾಯಿಂದ ಮತ್ತೆ ಇಲ್ಲೇ ಇರಿ ಅಂತ ಹೇಳಿ? ನಮ್ದು ಕೊಲೆಗಡಕರ ವಂಶ ಅಲ್ಲ ಹನುಮಂತು. ತಪ್ಪು ಮಾಡಿದವರನ್ನ ಕ್ಷಮಿಸಬಹುದು, ಆದ್ರೆ ವಿಶ್ವಾಸ ದ್ರೋಹಿಗಳನ್ನ ಖಂಡಿತ ಕ್ಷಮಿಸಕ್ಕಾಗಲ್ಲ. ಅವ್ರು ಹಾಗಂದ ಕೂಡ್ಲೆ ಆಸ್ತಿ ಕೇಳೋದಕ್ಕೆ ಅದೇ ಕಾರಣ ಅಂತ ನೀವು ತೀರ್ಮಾನ ಮಾಡ್ಬಿಡೋದ? ನಿಜವಾದ ಕಾರಣ ಏನು ಅಂತ ಕೇಳಿ ತಿಳ್ಕೊಬೇಕಿತ್ತು ಅಮ್ಮವ್ರೆ. ಕೇಳ್ದೆ, ಒಂದಲ್ಲ 10 ಸಲ ಕೇಳ್ದೆ. ಆದ್ರೆ ಅವನ ಬಾಯಿಂದ ಬಂದ ಉತ್ತರ ಒಂದೇ.